ರಿಪಬ್ಲಿಕನ್ ಸಂಘಟನೆ ಎರಡು ಸಂಘಟನೆ ಸೇರಿ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಜಾವಿಮೋಚನೆ ಚಳವಳಿ ಜಿಲ್ಲಾಧ್ಯಕ್ಷರು PVC ಮಣಿಯವರು ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಅಮರೇಶ್ ಅವರು ಭಾಗವಹಿಸಿದ್ದಾರೆ. ಮತ್ತು ಗೋಷ್ಠಿ ಹೇಳಿಕೆ ಅಂದರೆ ಮುಳಬಾಗಿಲು ತಾಲೂಕಿನ ಸೊನ್ನೆವಾಡಿ ಗ್ರಾಮ ಪಂಚಾಯತಿಯಲ್ಲಿ ಈ ಖಾತೆಗಳು ಸಾವಿರಾರು ಖಾತೆಗಳು ಸರ್ವೆ ನಂಬರಲ್ಲಿ ಮಾಡಿರ್ತಾರೆ. ಅಲ್ಲಿ ಬೆಳೆದಿರ್ತಕ್ಕಂಥ ರಾಗಿ ಮಾವಿನ ತೋಟಗಳನ್ನು ಕಡಿದು ಸರ್ವೆ ನಂಬರ್ ಇರ್ತಕ್ಕಂಥವನ್ನೆಲ್ಲ ಈ ಖಾತೆ ಮಾಡಿರ್ತಾರೆ. ಅಲ್ಲಿರ್ತಕ್ಕಂಥ PDO ಅಶ್ವಥ್ ಅವರು ಮತ್ತು ಅಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪ ಯಾವುದೇ ಒಂದು ಪರವಾನಗಿ ನೀಡಿದ್ದೇನೆ ಫುಲ್ಚಂದ್ ಕಲ್ಯಾಣ ಮಂಟಪ ನಿರ್ಮಿಸುತ್ತಾರೆ, ಅದಕ್ಕೂ ಪರವಾನಗಿ ಕೊಟ್ಟಿರ್ತಾರೆ. ಹಲವಾರು ಲೇಔಟ್ಗಳು ಮಾಡಿರ್ತಾರೆ, ಅದಕ್ಕೆ ಏನು ದಾಖಲೆ ಇರೋಲ್ಲ, ಪಂಚಾಯತಿ ಕಡೆಯಿಂದ ಏನು ಪರ್ಮಿಷನ್ ಕೊಟ್ಟಿರೋಲ್ಲ, DC ಕನ್ವೆನ್ಷನ್ ಆಗಿರೋಲ್ಲ. ಯಾವ ಒಂದು ಪರವಾನಗಿ ಇಲ್ಲದೇನೋ ಲೇಔಟ್ ನಿರ್ಮಾಣ ಮಾಡಿದರೆ ಅದಕ್ಕೆಲ್ಲ ಕೂಡ ಬಂದು ಈ ಖಾತೆ ಮಾಡಿರ್ತಾರೆ. ಈ ಅಶ್ವತ್ಥ PDO ಅನ್ನೋರು 3 ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. 3 ಗ್ರಾಮ ಪಂಚಾಯತಿಯಲ್ಲಿ ಸಾವಿರಾರು ಈ ಖಾತೆಗಳು ಮಾಡಿರ್ತಾರೆ. ತಲಾ ಒಂದೊಂದು ಈ ಖಾತೆಗೆ ಬಂದು 5,000 10,000 ಹಿಂಗೆ ತಗೊಂಡು ಸರ್ಕಾರ ಬೋಗಸಕ್ಕೆ ಲಾಸ್ ಮಾಡಿ PDO ಅಶ್ವಥ್ ಅವರು 3 ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. 3 ಪಂಚಾಯತಿಯಲ್ಲೂ ಸೊನ್ನೆವಾಡಿ ಗ್ರಾಮ ಪಂಚಾಯತಿ ಮತ್ತು ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿ, ಗುಡುಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇವರು ಮಾಡಿರ್ತಕ್ಕಂಥ 3 ಗ್ರಾಮ ಪಂಚಾಯತಿಗಳನ್ನು ತನಿಖೆ ಆಗಬೇಕು. ಇವರು ಎಷ್ಟು ಈ ಖಾತೆಗಳು ಮಾಡಿರ್ತಾರೆ, ಆಮೇಲೆ 15ನೇ ಹಣಕಾಸಿನಲ್ಲಿ ಏನೇನು ಕೆಲಸಗಳು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಅಂದಾಜು ಪಟ್ಟಿ ಮತ್ತು ಮೊದಲನೇ ತೆಗೆದಿರ್ತಕ್ಕಂಥ ಭಾವಚಿತ್ರ, ಕೆಲಸ ಆಗಿ ತೆಗೆದಂಥ ಭಾವಚಿತ್ರ, ಇದನ್ನೆಲ್ಲನೂ ಎಷ್ಟೆಷ್ಟು ಮೊತ್ತ ಬಿಲ್ ಆಗಿರ್ತದೆ, ಉಳಿಗೆ ಎಷ್ಟು ಬಳಿಗೆ ಎಷ್ಟು ಅಂತ ಹೇಳ್ಬಿಟ್ಟು ನಮಗೆ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ನಾವು ದಿನಾಂಕ 7ನೇ ತಾರೀಕು ದಿನಾಂಕ 7/3 ಅಂದು ಗುರುವಾರ ನಾವು ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾವಿಮೋಚನೆ ಚಳವಳಿ ಸಂಘಟನೆ ಜಂಟಿಯಾಗಿ ನಾವು ತಮಟೆ ಚಳವಳಿಯನ್ನು ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ನಾವು ಗ್ರಾಮ ಪಂಚಾಯತಿ ಮುಂದೆ ಧರಣಿ ಹಮ್ಮಿಕೊಂಡಿದ್ದಂಥ ಈ ಪತ್ರಿಕೆಗಳನ್ನು ನೀಡುತ್ತಿದ್ದೇವೆ. ಕೋಟ್ಯಾಂತರ ರೂಪಾಯಿ ಹಗರಣಗಳು ಮತ್ತು ಸೊನ್ನೆವಾಡಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಂತಹ 15ನೇ ಹಣಕಾಸು ಯೋಜನೆಯಲ್ಲಿ ನಡೆದಂತಹ ಮತ್ತು ಆಮೇಲೆ ಈ ಖಾತೆಗಳು ಮತ್ತು ಕನ್ವೆನ್ಷನ್ ಹಾಲುಗಳು, ಮುಳಬಾಗಿಲು ತಾಲೂಕಿನಲ್ಲಿ 15 ಹಣಕಾಸು ಯೋಜನೆಗಳಿಗೆ ಬಂದಂತಹ ಬಹುಕೋಟಿ ರೂಪಾಯಿಗಳ ಹಗರಣಗಳು. ಎರಡನೇದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮೋದನೆ ಇಲ್ಲದೆ, ದಂಡಾಧಿಕಾರಿಗಳ ಅನುಮತಿ ಇಲ್ಲದೆ, KDR ಅಪ್ರೂವಲ್ ಇಲ್ಲದೆ ಜಮೀನುಗಳ ಅನಾಧಿಕೃತವಾಗಿ ಬಡಾವಣೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಹಾಗೆ ಮಾವು, ರಾಗಿ ಇನ್ನೂ ಮುಂತಾದ ಜಮೀನುಗಳನ್ನು, ಮರಗಳನ್ನು ಕಟಾವು ಮಾಡಿ ಆ ಜಮೀನುಗಳಲ್ಲಿ ಖಾಲಿ ನಿವೇಶನಗಳನ್ನು ಪರಿವರ್ತಿಸಿ ತಲಾ ಒಂದೊಂದು ಈ ಖಾತೆಗೆ 5ರಿಂದ 10,000, 10ರಿಂದ 15,000 ಈ ರೀತಿ ಪಡ್ಕೊಂಡಿರ್ತಾರೆ. 15ನೇ ಹಣಕಾಸು ಮತ್ತು ನರೇಗಾ ಯೋಜನೆಯಲ್ಲಿ 1 ಕೋಟಿ ರೂಪಾಯಿಗಳ ಹಗರಣವನ್ನು ಮಾಡಿರ್ತಾರೆ. ಮತ್ತು PDO ಅಶ್ವಥ್ ಅವರು ಸೊನ್ನೆವಾಡಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸಿ ಮುಳಬಾಗಿಲು ತಾಲೂಕು ಪಂಚಾಯತಿಯಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಸರ್ವೇಶ್ ಅವರು ತಲಾ ಒಬ್ಬೊಬ್ಬರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಮಾಸಿಕ ಇಂತಿಷ್ಟು ಹಣವನ್ನು ನಿಗದಿಪಡಿಸಿರ್ತಾರೆ. ಮತ್ತು ಒಬ್ಬೊಬ್ಬ ಪಂಚಾಯತಿ ಅಭಿವೃದ್ಧಿಗೂ ಅಧಿಕಾರಿಗಳಾಗಿ ಯಾವುದೇ ಕಾರಣಕ್ಕೂ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅವನ್ನೇ ಪ್ರಭಾರವಾಗಿ ಒಂದೊಂದು ಪಂಚಾಯತಿಗೂ 3 ಪಂಚಾಯತಿಗೆ ಒಬ್ಬೊಬ್ಬರನ್ನ ಹಾಕಿ ಅವರಿಂದ ಹಣವನ್ನು ನಿಯೋಜಿಸಿರ್ತಾರೆ. ಮತ್ತು ಸರ್ವೇಶ್ ಅವರು ಮುಳಬಾಗಿಲು ತಾಲೂಕಿನಲ್ಲಿ ಅವರು ಕೋಟ್ಯಾಂತರ ರೂಪಾಯಿಗಳನ್ನು ಹಗರಣ ಮಾಡಿರೋದರ ಇಡೀ ಮುಳಬಾಗಿಲು ತಾಲೂಕಲ್ಲಿ ಸರ್ವನಾಶ ಮಾಡಾಕಿರ್ತಾರೆ. ಅವರು ಮಾಡಿರುವಂತಹ ಹಗರಣಗಳು ಲೋಕಾಯುಕ್ತ ತನಿಖೆ ಮಾಡಬೇಕು. ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ದಿನಾಂಕ 7/3/2025 ಗುರುವಾರದಂದು ತಮಟೆ ಚಳವಳಿಯನ್ನು ಸೊನ್ನೆವಾಡಿ ಗ್ರಾಮ ಪಂಚಾಯತಿ ಮುಂದೆ ಹಮ್ಮಿಕೊಂಡಿರ್ತೀವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲಾದ್ಯಂತಹ ತಾಲೂಕು ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಪಂಚಾಯತಿ ಅಭಿವೃದ್ಧಿಕಾರಿಗಳು ದಿಕ್ಕು ತಪ್ಪಿಸೋಕ್ಕೆ ಕಾರಣ ಅಂದರೆ ಮುಳಬಾಗಿಲು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಸರ್ವೇಶ್ ಅವರೇ ಕಾರಣ ಆಗಿರ್ತಾರೆ. ಮತ್ತು ಪಂಚಾಯತಿ ಅಭಿವೃದ್ಧಿಗಳಿಗೆ ಹದ್ದುಗೆಟ್ಟು ಬೇಕಾದರೆ ಒಟ್ಟಾರೆಯಾಗಿ ಅವರೇ ಕಾರಣ ಆಗಿರ್ತಾರೆ. ಇವರ ವಿರುದ್ಧ ಮುಂದಿನ ದಿನಗಳಲ್ಲಿ
ಉಗ್ರವಾದ ಹೋರಾಟ ಹಾಗೂ ಬೃಹತ್ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಈ ಪತ್ರಿಕೆ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ. ಜೈ ಭೀಮ್. ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್